भवति भारतं अभ्युत्थानम् अधर्मस्य तदत्मानं पितामहम्। ನಾನು ಮತ್ತೊಮ್ಮೆ ಮುಂಚಿನ ಹಾಗೆ ತಾಯಿಯ ಮುಖದ ಮೇಲೆ ನಗುವನ್ನು ನೋಡಬೇಕು. ಏನನ್ನು ಬಲಿದಾನವಾಗಿ ಕೊಡುವೆ? ನನ್ನ ಪ್ರಾಣ, ನನ್ನ ಜೀವನ. ಮತ್ತೆ ಬೇರೇನನ್ನು ಕೊಡುವೆ? ಇದು ಬಿಟ್ಟರೆ ನನ್ನ ಹತ್ತಿರ ಕೊಡಲು ಏನಿದೆ? ಇದೆ, ನಿನ್ನಿಂದ ಕೊಡಲಾಗುವುದೇ? ಹೌದು, ಭಕ್ತಿ. ಭಕ್ತಿ? ಹೌದು, ಮಾತೃಭೂಮಿಗೆ ಪೂರ್ಣ ಭಕ್ತಿ. ಭಕ್ತಿ, ಪೂರ್ಣ ಭಕ್ತಿ. ಮಾತೃಭೂಮಿಗೆ ಪೂರ್ಣ ಭಕ್ತಿ. ಹೌದು ಹೌದು. ಭಾರತದ ಸ್ವಾತಂತ್ರ್ಯದ ಮೊದಲ ಸಂಗ್ರಾಮ 1857ನಲ್ಲಿ ಅಲ್ಲ, ಪ್ಲಾಸಿಯ 70 ವರ್ಷಗಳ ಮೇಲೆ ನಡೆದಿತ್ತು. ಬ್ರಿಟಿಷರು ಸುಳ್ಳು ಇತಿಹಾಸವನ್ನು ಬರೆಯಲು ಪ್ರಯತ್ನಿಸಿದರು. 1857ನಲ್ಲಿ ಮಹಾನ್ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕೇವಲ ಒಂದು ವಿದ್ರೋಹ ಎಂದು ಹೇಳಿದರು. ಹಾಗೆ 1777ನೆಯ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸನ್ಯಾಸಿಯರ ವೇಷದಲ್ಲಿ ಡಕಾಯಿತರ ಲೂಟಿ ಎಂದು ಹೇಳಿದರು. ಅದೇ ಸಂಗ್ರಾಮದ ಬಗ್ಗೆ ಬಂಕಿಂ ಚಂದ್ರ ಚಟರ್ಜಿ ಆನಂದ ಮಠ್ ಎಂಬ ಅಮರವಾದ ಐತಿಹಾಸಿಕ ಕಾದಂಬರಿಯನ್ನು ಬರೆದರು. ಅದೇ ಆನಂದ ಮಠವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. 18ನೇ ಶತಮಾನ ಬಂಗಾಳ ಎಲ್ಲೆಡೆಯೂ ಬರ. ಆದರೆ ಜನರು ತೆರಿಗೆಯನ್ನು ಕೊಡಲೇಬೇಕಿತ್ತು. ಬ್ರಿಟಿಷರ ನಿಯಂತ್ರಣದಲ್ಲಿ ಇದ್ದು ಆಳುತ್ತಿದ್ದ ನವಾಬನು ತೆರಿಗೆಗೆ ಚಿತ್ರಹಿಂಸೆ ಮಾಡುತ್ತಿದ್ದನು. ನಮ್ಮ ಕತೆ ಶುರುವಾಗುವುದು ಪಡಚಿನ್ನು ಎಂಬ ಗ್ರಾಮದಲ್ಲಿ. ಒಂದು ಕಾಲದಲ್ಲಿ ಸಮೃದ್ಧವಾದ ಗ್ರಾಮವು ಇವತ್ತು ಜನರಿಲ್ಲದೆ ಆಗಿದೆ. ಎಲ್ಲರೂ ಬರವನ್ನು ತಪ್ಪಿಸಲು ಪಟ್ಟಣಕ್ಕೆ ಹೋಗಿದ್ದಾರೆ. ಹಿಂದೆ ಉಳಿದವರಲ್ಲಿ ಈ ಗ್ರಾಮದ ಜಮೀನ್ದಾರ ಮಹೇಂದ್ರ, ಅವನ ಹೆಂಡತಿ ಕಲ್ಯಾಣಿ ಮತ್ತು ಇವರ ಪುಟ್ಟ ಮಗು. ಕಲ್ಯಾಣಿ, ನಮ್ಮಲ್ಲಿ ದುಡ್ಡು ಉಳಿದಿಲ್ಲ, ಊಟ ತಿಂಡಿಯೂ ಸಿಗುತ್ತಿಲ್ಲ. ಇದೇ ಈ ಗ್ರಾಮದ ಮತ್ತು ನಮ್ಮ ಕೊನೆಯ ಗಳಿಗೆ. ರೀ, ಎಲ್ಲರ ಹಾಗೆ ನಾವು ಪಟ್ಟಣಕ್ಕೆ ಹೋಗೋಣವೇ? ನಾವು ಹೋದರೆ ನಮ್ಮ ಈ ಮನೆಯನ್ನು, ನಮ್ಮ ಆಸ್ತಿಯನ್ನು ಕಳ್ಳರು ಡಕಾಯಿತರು ದೋಚಿಕೊಳ್ಳುತ್ತಾರೆ ಅಲ್ಲವೇ? ಸುತ್ತಮುತ್ತ ನೋಡಿ, ಜನರು ಯಾರು ಇಲ್ಲ. ಡಕಾಯಿತರು ಈಗ ಬಂದರೆ ನೀವೇನು ಮಾಡಬಲ್ಲಿರಾ? ಮನೆ ಆಸ್ತಿಯ ಜೊತೆ ನಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹಾ, ನೀನು ಹೇಳುವುದು ಸರಿಯೇ. ಬಾ, ಹೊರಡೋಣ. ಏನಿದು ಕಲ್ಯಾಣಿ? ವಿಷ. ವಿಷ? ನೀವು ಹೇಗೆ ನಿಮ್ಮ ರಕ್ಷಣೆಗಾಗಿ ಬಂದೂಕನ್ನು ಇಟ್ಟುಕೊಂಡಿದ್ದೀರೋ ಹಾಗೆಯನ್ನು ನನ್ನ ಮಾನ ಕಾಪಾಡಬೇಕನ್ನೋ ಪರಿಸ್ಥಿತಿ ಬಂದಾಗ ಇರಲಿ ಎಂದು ಇಟ್ಟುಕೊಂಡಿದ್ದೇನೆ. ಬನ್ನಿ ಹೋಗೋಣ. ಮಗುವಿಗೆ ಹೊಟ್ಟೆ ಹಸಿತಿದೆ. ನೀವು ಇಲ್ಲೇ ಇರಿ, ನಾನು ಹೋಗಿ ಏನಾದರೂ ಹಣ್ಣು ಹಂಪಲುಗಳನ್ನು ಹುಡುಕಿ ತರುತ್ತೇನೆ. ನೋಡು ಅಲ್ಲಿ ಆ ಹೆಂಗಸನ್ನು. ಇವಳನ್ನು ಹೋಗಿ ನವಾಬನಿಗೆ ಮಾರಿದರೆ ತುಂಬಾ ದುಡ್ಡು ಸಿಗುತ್ತದೆ. ಬನ್ನಿ ಬನ್ನಿ, ಬೇಗ ಅವಳನ್ನು ಸೆರೆಗೆ ತೆಗೆದುಕೊಂಡು ಹೋಗಿ ಮಾರಿ ಬಿಡೋಣ. ಬನ್ನಿ ಅವಳನ್ನು ಹುಡುಕಿ ಹಿಡಿಯೋಣ.
ಮಗು, ಹೆದರಬೇಡ. ನನ್ನ ಹೆಸರು ಸತ್ಯಾನಂದ. ಇವನು ನನ್ನ ಶಿಷ್ಯ ಭವಾನಂದ. ಯಾರು ನೀನು? ಇಲ್ಲಿ ಏನು ಮಾಡುತ್ತಿದ್ದೀಯ? ಭವಾನಂದ, ಈಗಲೇ ಹೋಗಿ ಇವಳ ಗಂಡ ಮಹೇಂದ್ರನನ್ನು ಹುಡುಕಿ ಆನಂದ ಮಠಕ್ಕೆ ಕರೆದುಕೊಂಡು ಬಾ. ನಿನ್ನ ಹಿಂದೆ ನಾನು ಜೀವಾನಂದನನ್ನು ಸ್ವಲ್ಪ ಹೊತ್ತಿನಲ್ಲಿ ಕಳುಹಿಸುತ್ತೇನೆ. ಆಗಲಿ ಗುರುಗಳೇ. ಇಷ್ಟರಲ್ಲಿ ಮಹೇಂದ್ರನನ್ನು ನವಾಬನ ಮತ್ತು ಬ್ರಿಟಿಷ್ ಸೈನಿಕರು ಬಂದಿ ಮಾಡಿರುತ್ತಾರೆ. ಹೇ, ಯಾರು ನೀನು? ಇಲ್ಲಿ ಏನು ಮಾಡುತ್ತಿದ್ದೀಯ? ಕಳ್ಳನ ಇರಬಹುದು. ಸೈನಿಕರೇ, ಅವನನ್ನು ಹಿಡಿಯಿರಿ. ಸನ್ಯಾಸಿಯ ವೇಷದಲ್ಲಿ ಇವನು ಡಕೈತಿಯೇ ಇರಬೇಕು. ಬಾ ಇಲ್ಲಿ. ಈ ತೆರಿಗೆ ಪೆಟ್ಟಿಗೆಯನ್ನು ಎತ್ತಿ ನಮ್ಮೊಟ್ಟಿಗೆ ಬಾ. ಪೆಟ್ಟಿಗೆಯ ಜವಾಬ್ದಾರಿ ತಗೊಂಡರೆ ಮಹೇಂದ್ರನ ಹತ್ತಿರ ಹೋಗೋದಿಕ್ಕಾಗುವುದಿಲ್ಲ ಎಂದು ತಿಳಿದು ಭವಾನಂದ ಒಂದು ಉಪಾಯವನ್ನು ಮಾಡುತ್ತಾನೆ. ಹೋಗಿ, ನಿಮ್ಮ ಕೆಲಸ ಮಾಡಲು ನಾನೇನು ನಿಮ್ಮ ಆಳಲ್ಲ. ಇಷ್ಟು ಸೊಕ್ಕು, ಗಟ್ಟಿಯಾಗಿ ಇವನನ್ನು. ಮಹೇಂದ್ರ, ನೀನು ಯಾರು ಎಂದು ನನಗೆ ತಿಳಿದಿದೆ. ಇನ್ನಷ್ಟೇ ನನ್ನ ಸಂಗಾತಿಗರು ಇಲ್ಲಿ ಬರುತ್ತಾರೆ. ಹೆದರಬೇಡ, ಓಡಬೇಡ. ಸಂತಾನರೇ, ಈ ತೆರಿಗೆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬನ್ನಿ. ಮಹೇಂದ್ರ, ಒಂದು ಪ್ರಶ್ನೆ. ನಿನಗೆ ಖಡ್ಗ ಕೊಟ್ಟರೂ ನೀನು ಯಾಕೆ ಕದನದಲ್ಲಿ ಪಾಲುಗೊಳ್ಳಲಿಲ್ಲ? ನಾನೊಬ್ಬ ಜಮೀನ್ದಾರ್, ನಿಮ್ಮ ಹಾಗೆ ಕಳ್ಳ ಡಕಾಯ್ತನಲ್ಲ. ನಾವು ಡಕೈತರಲ್ಲ. ಆ ನವಾಬ, ಈ ಬ್ರಿಟಿಷರು ನಿಜವಾದ ಡಕೈತರು, ದರೋಡೆಗೋರರು. ನಾವು ವಶಪಟ್ಟ ತೆರಿಗೆ ನಮ್ಮದ್ದು, ಈ ನಾಡಿನ ಜನರದ್ದು, ನಮ್ಮ ತಾಯಿಯ ಸಂತತಿಯದ್ದು. ಒಂದೇ ಮಾತರಂ ಸುಜಲಾ ಸುಫಲ. ತಾಯಿ? ಯಾವ ತಾಯಿ? ನೀನು ಈಗ ಒಂದು ತಾಯಿಯ ಬಗ್ಗೆ ಹಾಡು ಹಾಡಿದೆ. ಯಾರು ಈ ತಾಯಿ? ನನ್ನ ಜನನಿ, ನಮ್ಮೆಲ್ಲರ ಜನ್ಮಭೂಮಿ, ನಮ್ಮ ಭಾರತ ಮಾತೆ. ನಾವೆಲ್ಲರೂ ಅವಳ ಸಂತಾನರು. ನೀವು ಎಷ್ಟು ಜನರಿದ್ದೀರಾ? ಸೈನ್ಯ ಇದೆಯೇ? ನಾವು ಸೈನಿಕರಲ್ಲ, ಸಾಮಾನ್ಯ ಪ್ರಜೆ. ಮನೆ, ಹೆಂಡತಿ, ಮಕ್ಕಳನ್ನೂ ಬಿಟ್ಟು ನಮ್ಮ ಭಾರತ ಮಾತೆ ವಿಮುಕ್ತಿಯಾಗುವವರೆಗೂ ಜಗತ್ತನ್ನು ತ್ಯಾಗ ಮಾಡಿದ್ದೇವೆ. ಅದಿರಲಿ, ಬಾ ನೋಡು, ಅದೇ ಆನಂದ ಮಠ, ನಮ್ಮ ಗುಪ್ತ ಅಡುಗುತಾಣ. ನಮ್ಮೊಂದಿಗೆ ಸೇರುವೆಯಾ? ಇಲ್ಲ, ಆಗುವುದಿಲ್ಲ. ನನಗೆ ಹೋಗಿ ನನ್ನ ಹೆಂಡತಿ ಮತ್ತು ಮಗುವನ್ನು ಹುಡುಕಬೇಕು. ಚಿಂತಿಸಬೇಡ, ನಿನ್ನ ಹೆಂಡತಿ ಮಗು ಸುರಕ್ಷಿತವಾಗಿ ಸತ್ಯಾನಂದ ಗುರುಗಳೊಂದಿಗೆ ಇದ್ದಾರೆ. ಕಲ್ಯಾಣಿ, ಬಾ ಮಗು. ಬಾ ಕಲ್ಯಾಣಿ, ಮತ್ತೆ ತೆರಳಿ ನಮ್ಮ ಮನೆಗೆ ಹೋಗೋಣ. ಪಟ್ಟಣಕ್ಕೆ ಹೋಗುವುದು ಕಠಿಣವಾದ ಕೆಲಸ. ಆ ಸನ್ಯಾಸಿಗಳು ಹೇಳುವುದು ಮಾಡುವುದು ನನಗೇನೋ ಸರಿ ಅನಿಸುತ್ತಿದೆ. ಹಾಗಾದರೆ ಅವರನ್ನು ನೀವು ಸೇರಬಹುದಲ್ಲವೇ? ಇಲ್ಲ, ನಿನ್ನನ್ನು ಬಿಟ್ಟು, ನಮ್ಮ ಮಗುವನ್ನು ಬಿಟ್ಟು ನಾನು ಹೋಗುವುದಿಲ್ಲ. ಅಯ್ಯೋ ಮಗು! ನನ್ನ ಮಗು ಇಲ್ಲದ ಮೇಲೆ ನನಗೆ ಈ ಜೀವನದಲ್ಲಿ ಇನ್ನು ಏನು ಉದ್ದೇಶ ಕಾಣುತ್ತಿಲ್ಲ. ನೀವು ಹೋಗಿ ಆನಂದ ಮಠಕ್ಕೆ ಸೇರಿರಿ. ನಾನು ಎಲ್ಲ ಕಳೆದುಕೊಂಡಿದ್ದೀನಿ. ನಾನಿನ್ನು ಜೀವಂತವಾಗಿರುವುದು ಯಾಕೆ? ಯಾರಿಗೆ? ಮಹೇಂದ್ರ, ನನ್ನೊಂದಿಗೆ ಬಾ. ನಿನ್ನ ಜೀವನದ ಉದ್ದೇಶ ಇನ್ನೂ ಮುಗಿದಿಲ್ಲ. ಬಂಧಿಸಿ ಇವರನ್ನು. ಈ ಸನ್ಯಾಸಿಯೇ ಆ ಡಕಾಯಿತರ ಮುಖಂಡ ಅನ್ನಿಸುತ್ತಿದೆ.
ಆನಂದ ಕಲ್ಯಾಣಿಯನ್ನು ಜೀವಾನಂದ ಮಗುವನ್ನು ಕಾಪಾಡುತ್ತಾರೆ. ಅಣ್ಣ, ತುಂಬಾ ದಿನಗಳಾಗಿದೆ. ಹೇಗಿದ್ದೀಯಾ? ಈ ಚಿಕ್ಕ ಪಾಪು ಯಾರು? ತಂಗಿ, ತುಂಬಾ ಪ್ರಶ್ನೆಗಳನ್ನು ಕೇಳಬೇಡ. ಸ್ವಲ್ಪ ದಿನ ಈ ಮಗುವನ್ನು ನಿನ್ನೊಂದಿಗೆ ಇಟ್ಟುಕೊಂಡು ಇವಳನ್ನು ನೋಡಿಕೋ. ರೀ, ಸ್ವಲ್ಪ ನಿಲ್ಲಿ. ಶಾಂತಿ, ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿಮ್ಮನ್ನು ನೋಡಿ ಬಂದೆ. ನೀವಿಲ್ಲದೆ ನನ್ನ ಜೀವನ ಅಸಂಪೂರ್ಣ ಎಂದು ನಿಮಗೆ ಗೊತ್ತಿಲ್ಲವೇ? ಇನ್ನು ಹೋಗಬೇಡಿ. ಇಲ್ಲ ಶಾಂತಿ, ಸಾಧ್ಯವಿಲ್ಲ. ಹೆಂಡತಿಯಿಂದ ದೂರವಿರುತ್ತೇವೆ ಎಂದು ನಾವೆಲ್ಲ ಸಂತಾನರು ಶಪಥ ಮಾಡಿದ್ದೇವೆ. ಬರುತ್ತೇನೆ. ಓದಿರೋ ಇರಲಿ, ನಾನು ಬರುತ್ತೇನೆ. ತಾಯಿಯ ಸೇವೆ ನಾನು ಮಾಡುತ್ತೇನೆ. ಸತ್ಯಾನಂದ ಗುರುಗಳನ್ನು ಸೆರೆಮನಿಯಲ್ಲಿ ಬಂಧಿಸಿದ್ದಾರೆ. ಅವರನ್ನು ನಾವು ಬಿಡಿಸಲೇಬೇಕು. ಬನ್ನಿ ಹೋಗೋಣ. ಸ್ವಲ್ಪ ನಿಲ್ಲಿ, ಅವರು ತುಂಬಾ ಜನರಿದ್ದಾರೆ, ನಾವು ಇಷ್ಟು ಕಮ್ಮಿ. ಅಣ್ಣ, ಏಕೆ ಈ ಭಯ ಭೀತಿ? ಮರೆತೆರಾ? ತಾಯಿಗಾಗಿ ನಮ್ಮ ಜೀವನ ತ್ಯಾಗ ಮಾಡುವೆವು ಎಂದು ಶಪಥ ಮಾಡಿರುವ ಸಂತಾನರು ನಾವು. ಒಂದೇ ಮಾತರಂ. ವಂದೇ ವಂದೇ ಮಾತರಂ. ವಂದೇ ಮಾತರಂ, 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 ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶಿತಲಾಂ ಶಸ್ಯ ಶ್ಯಾಮಲಾಂ ಮಾತರಂ ವಂದೇ. ಸುಜಲಾಂ ಸುಫಲಾಂ ಮಲಯಜ ಶಿತಲಾಂ ಶಸ್ಯ ಶ್ಯಾಮಲಾಂ ಮಾತರಂ ವಂದೇ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ. ಶುಭ್ರಜೋತ್ಸ್ನಾ ಪುಲಕಿತಯಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ. ಸುಹಾಸಿನಿಂ ಸುಮಧುರವಾಸಿನಿಂ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ, 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 ವಂದೇ ಮಾತರಂ. ವ್ಯರ್ಥವಾಗಿ ಜೀವನ ತ್ಯಾಗ ಮಾಡುವುದು ಬೇಡ. ಬನ್ನಿ, ಹಿಮ್ಮೆಟ್ಟಿ ಹಿಮ್ಮೆಟ್ಟಿ. ಗುರುಗಳೇ, ನಾನೊಬ್ಬ ಸಂತಾನನಾಗಲು ತಯಾರಾಗಿದ್ದೇನೆ. ನನ್ನನ್ನು ನಿಮ್ಮೊಂದಿಗೆ ಸೇರಿಸಿಕೊಳ್ಳಿ. ತಾಯಿಯ ವಿಮೋಚನೆ ಆಗುವವರೆಗೂ ಎಲ್ಲ ಸುಖಗಳನ್ನು ತ್ಯಜಿಸುವೆಯಾ? ನಿನ್ನ ಜೀವನ ಭಾರತ ಮಾತೆಯ ಸೇವೆಯಲ್ಲಿ ಮುಡಿಪಾಗಿಡುವೆಯಾ? ಹೌದು ಗುರುಗಳೇ. ಗುರುಗಳೇ, ನಾನು ನಿಮ್ಮೊಂದಿಗೆ ಸೇರಿ ಒಬ್ಬ ಸಂತಾನನಾಗಿ ತಾಯಿಯ ಸೇವೆ ಮಾಡಬೇಕೆಂದು ಬಂದಿದ್ದೇನೆ. ನೀವೆಲ್ಲರೂ ಹೋಗಿ ಜೀವಾನಂದ ಭವಾನಂದರ ಜೊತೆ ಮುಂದಿನ ತಂತ್ರ ಏನೆಂದು ವಿಚಾರ ಮಾಡಿ. ನೀನು ಒಂದು ಹೆಂಗಸು ಅಂತ ನನಗೆ ಸಂಶಯವಿದೆ, ನಿಜ ಹೇಳು. ಹೌದು ಗುರುಗಳೇ, ನಾನು ಹೆಂಗಸೆ. ನಾನು ಜೀವಾನಂದನ ಹೆಂಡತಿ ಶಾಂತಿ. ಏನಿದು ಮೋಸ? ನಿನಗೆ ಗೊತ್ತಿಲ್ಲವೇ ಆನಂದ ಮಠದಲ್ಲಿ ಹೆಂಗಸರು ನಿಷೇಧ ಎಂದು? ಯಾಕೆ ಗುರುಗಳೇ? ನಾನು ಈ ಮಣ್ಣಿನ ಸಂತತಿ ಅಲ್ಲವೇ? ನನ್ನನ್ನು ಒಮ್ಮೆ ಪರೀಕ್ಷಿಸಿ ನೋಡಿ. ಹಾಗೆ ಆಗಲಿ.
ನೋಡು ಈ ಖಡ್ಗವನ್ನು, ಇದನ್ನು ಎತ್ತಿ ತೋರಿಸು. ನಾನು ಮತ್ತೆ ಜೀವಾನಂದ ಬಿಟ್ಟರೆ ಇದನ್ನು ಯಾರು ಎತ್ತಿದ್ದಿಲ್ಲ. ಬೇಷ್, ನೀನು ನಿಜವಾದ ಸಂತಾನವೇ. ಇಂದಿನಿಂದ ನಿನ್ನ ಹೆಸರು ನವೀನಾನಂದ ಎಂದು ಇಡುತ್ತೇನೆ. ನಿನಗೊಂದು ಕೆಲಸ ಕೊಡುತ್ತೇನೆ. ಮಹೇಂದ್ರ, ತೆರಳಿ ನಿನ್ನ ಪಡಚಿನ ಗ್ರಾಮಕ್ಕೆ ಹೋಗು. ನಿನ್ನ ಗ್ರಾಮವನ್ನು ಒಂದು ಕೋಟೆಯನ್ನಾಗಿ ಮಾಡು. ಅದರಲ್ಲಿ ಫಿರಂಗಿ ತಯಾರಿಸುವ ಕಾರ್ಯಾಗಾರವನ್ನು ಶುರು ಮಾಡು. ಇದೆಲ್ಲದಲ್ಲಿ ನವೀನಾನಂದ ನಿನಗೆ ಸಹಾಯ ಮಾಡುತ್ತಾನೆ. ಹಾಗೆ ಆಗಲಿ ಗುರುಗಳೇ. ಮಹೇಂದ್ರ ಮತ್ತು ನವೀನಾನಂದ ಊರಿಗೆ ಹೋಗಿ ಅಲ್ಲಿ ಒಂದು ಕೋಟೆ ನಿರ್ಮಾಣ ಹಾಗೂ ಫಿರಂಗಿ ಕಾರ್ಯಾಗಾರವನ್ನು ಶುರು ಮಾಡಿದರು. ಇಲ್ಲಿ ಕ್ಯಾಪ್ಟನ್ ಥಾಮಸ್ ಶೋಷಣೆ ಕ್ರೌರ್ಯ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಇದನ್ನು ಸಹಿಸಲಾರದೆ ಅವರನ್ನು ಒಂದು ಪಾಠ ಕಲಿಸಲೇಬೇಕೆಂದು ನಿರ್ಧಾರ ಮಾಡಿದರು ಸಂತಾನರು. ಕ್ಯಾಪ್ಟನ್ ಥಾಮಸ್, ಆ ಸನ್ಯಾಸಿಗರು ನಮ್ಮ ಮೇಲೆ ದಾಳಿ ಮಾಡಲು ತಮ್ಮ ಸೈನ್ಯದೊಂದಿಗೆ ಬರುತ್ತಿದ್ದಾರೆ. ಸೈನ್ಯ ಕೈಯಲ್ಲಿ ಒಂದು ಕತ್ತಿ ಈಟಿಯನ್ನು ಹಿಡಿದುಕೊಂಡರೆ ಅವರು ಸೈನಿಕರಾಗುವುದಿಲ್ಲ. ನಮ್ಮ ರೈಫಲ್ ಫಿರಂಗಿಗಳು ಅವರನ್ನು ಧ್ವಂಸ ಮಾಡುತ್ತದೆ. ನೋಡು, ತಯಾರಾಗಿ. ವಂದೇ ಮಾತರಂ. ಈ ಸೋಲಿನ ಅಪಮಾನವನ್ನು ಸಹಿಸಲಾರದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಮೇಜರ್ ಎಡ್ವರ್ಡ್ಸ್ ಅನ್ನು ಒಂದು ದೊಡ್ಡ ಸೈನ್ಯದೊಂದಿಗೆ ಕಳಿಸಿದರು. ಗುರುಗಳೇ, ಮೇಜರ್ ಎಡ್ವರ್ಡ್ಸ್ನ ಸೈನ್ಯವನ್ನು ನಾನು ನೋಡಿದ್ದೇನೆ. ಅವರು ಏನು ಮಾಡಲು ಯೋಚಿಸುತ್ತಿದ್ದಾರೆ ಎಂದು ಗೊತ್ತಿಲ್ಲದೆ ನಾವು ಏನು ಮಾಡಿದರೆ ಆನಂದ ಮಠಕ್ಕೆ ಅಪಾಯವಿದೆ. ಇದು ನನಗೆ ಬಿಡಿ. ಅವರ ಉಪಾಯವೇನೆಂದು ನಾನು ಕಂಡುಹಿಡಿಯುತ್ತೇನೆ. ವಿಜಯೀ ಭವ. ನವೀನಾನಂದ ಅಂದರೆ ಶಾಂತಿ. ಹೆಂಗಸಾಗಿ ಬ್ರಿಟಿಷರ ಶಿಬಿರಕ್ಕೆ ಒಂದು ಗಾಯಕಿಯ ವೇಷದಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನು ಮತ್ತು ಅವರ ಯೋಜನೆಗಳನ್ನು ಪತ್ತೆ ಮಾಡುತ್ತಾರೆ. ಗುರುಗಳೇ, ಸಂತಾನರೇ, ಒಂದು ಗಂಭೀರವಾದ ಸುದ್ದಿಯನ್ನು ತಂದಿದ್ದೇನೆ. ಮೇಜರ್ ಎಡ್ವರ್ಡ್ಸ್ ಇಲ್ಲಿ ನಮ್ಮ ಕೋಟೆಯಲ್ಲಿ ನಡೆಯುವ ಜಾತ್ರೆಯ ದಿನ ದಾಳಿ ಮಾಡುತ್ತಾರಂತೆ. ಜಾತ್ರೆ ದಿನ ಅಂದರೆ ಇವತ್ತು ಎಲ್ಲ ಸಂತಾನರು ಒಟ್ಟಿಗೆ ಸೇರುವ ದಿನ. ಅಷ್ಟೇ ಅಲ್ಲ, ಎಲ್ಲ ಬ್ರಿಟಿಷ್ ಸೈನಿಕರ ಹತ್ತಿರ ರೈಫಲ್ ಇದೆ ಹಾಗೂ ತುಂಬಾ ಫಿರಂಗಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ನಮ್ಮ ಬದುಕುಳಿವಿಕೆಯ ಸಂಗ್ರಾಮ. ಈ ಯುದ್ಧವನ್ನು ನಾವು ಸೋಲುವ ಹಾಗಿಲ್ಲ. ತಯಾರಾಗಿ. ತಾಯಿಯನ್ನು ವಿಮೋಚನೆ ಮಾಡುವ ಸಮಯ ಬಂದಿದೆ. ವಂದೇ ಮಾತರಂ. ವಂದೇ ಮಾತರಂ.
ತೋಪುಗಳು ಇಲ್ಲಿವೆ. ಈ ಫಿರಂಗಿಗಳನ್ನು ಉಪಯೋಗಿಸಿ ಈ ವಿದೇಶಿ ದಬ್ಬಾಳಿಕೆಗಾರರನ್ನು ಸೋಲಿಸಿ. ಸಂತಾನರ ವಿರುದ್ಧ ಯುದ್ಧ ಸೋತ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯು ಪ್ರಾಂತದಲ್ಲಿ ಮತ್ತೆ ಹೆಜ್ಜೆ ಇಡಲಿಲ್ಲ. ತಮ್ಮ ಗುರಿಯನ್ನು ಸಾಧಿಸಿದ್ದ ಆನಂದ ಮಠದ ಉಳಿದ ಸಂತಾನರು ತಮ್ಮ ತಮ್ಮ ಮನೆಗೆ ಹೋದರು. ಮತ್ತೆ ತಮ್ಮ ಹಳೆಯ ಜೀವನಕ್ಕೆ ಮರಳಿ ಮುಂದುವರೆದರು. ಆನಂದ ಮಠ ಇನ್ನಿಲ್ಲದಾಯಿತು. ಆದರೆ ಆನಂದ ಮಠ ಬರುವ ಸಮಯದಲ್ಲಿ ಎಲ್ಲ ದೇಶಭಕ್ತರನ್ನು ಪ್ರೇರಣೆ ನೀಡಿತು. ಹಿಂದೆ ಬಿಟ್ಟು ಹೋಯಿತು ಅಮರವಾದ ರಾಷ್ಟ್ರಭಕ್ತಿಯ ಕರೆ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ.